ಅವ್ರ ಸಿಬ್ಬಂದಿಗೆ ಪತ್ರ ಬರೆಯುವ ಮೂಲಕ ಈ ಕಡೆ ಟಾರ್ಗೆಟ್ ಮಾಡಿದ್ದಾರೆ ಸರ್. ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿ ಪತ್ರ ಬರೆದಿದ್ದಾರೆ ಸರ್ ಕುಮಾರಸ್ವಾಮಿ ಅವರಿಗೆ. ಬಹುಶಃ ನಿನ್ನೆ ದಿನ ನಾನು ಕೂಡ ನನ್ನ ವಾಟ್ಸಪ್ಗೆ ಗಮನಿಸಿದೆ. ಏನು ಲೋಕಾಯುಕ್ತ ADGP ಅವರು ಭಾಳ ಮತ್ತೇನೋ ಆ ಪತ್ರದಲ್ಲಿ ಯಾವ್ಯಾವ ರೀತಿಯ ಪತ್ರ ಉಲ್ಲೇಖ ಆಗಿದೆ ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದ ಜನತೆಯ ಒಂದು ಗಮನಕ್ಕೆ ಬಂದಿದೆ. ಬಹುಶಃ ಇದರಿಂದ ಸಾಕಷ್ಟು ಕೈವಾಡಗಳಿದೆ. ಸಾಕಷ್ಟು ಜನ ಸಾಕಷ್ಟು ಜನ ಪಾಪ ಅವ್ರ ಹಿಂದೆ ಬೆನ್ನಿಂದೆ ನಿಂತು ಈ ರೀತಿ ಪತ್ರ ಬರೀತಕ್ಕಂಥದಕ್ಕೆ ಪ್ರೇರೇಪಣೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಅಧಿಕಾರಿಗಳನ್ನ ಎದುರಿಸುವಂತ ಕೆಲಸ ಮಾಡ್ತಿದ್ದಾರೆ. ಅಧಿಕಾರಿಯಾಗಿ ಆ ಪದಗಳನ್ನು ಬಳಕೆ ಮಾಡಿರೋದು ಎಷ್ಟು ಸರಿ ಅಂತ ಅಲ್ಲ, ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆ ರೀತಿ ವರ್ತಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದು ಭಾಳ ದಿನ ನಡೆಯೋದಿಲ್ಲ. ಬಹುಶಃ ಹಿಂದೆಂದೂ ಕೂಡ ಸಾಕಷ್ಟು ಸರ್ಕಾರಗಳು ರಾಜ್ಯದಲ್ಲಿ ಆಡಳಿತ ಮಾಡಿತ್ತು. ಆದರೆ ಈ ರೀತಿಯಾದಂಥ ಅಧಿಕಾರಿಗಳನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಯಾವಕ್ಕೂ ಕೂಡ ನಾವೇನು ಭಯಪಡ್ತಕ್ಕಂಥ ಪ್ರಶ್ನೆ ಇಲ್ಲ. ಅವರು ಇಂಥದ್ದು 100 ಲೆಟ್ರ್ ಬರೀರಿ, 100 ಪತ್ರಗಳು ಬರೀಲಿ, ಯಾಕೆಂದರೆ ಅಧಿಕಾರ ಶಾಶ್ವತ ಅಲ್ಲ. ಇವತ್ತೇನು ನಮಗೆ ತೋರಿಸ್ಕೊಟ್ಟಿದ್ದಾರಲ್ಲ ಒಂದು ದಾರಿ, ದ್ವೇಷದ ರಾಜಕಾರಣ ಮುಂದುವರಿಸ್ಬೇಕಾ? ಇದನ್ನು ಎಂದಾದರೂ ಮಾಡಿದೀವ ಅಧಿಕಾರದಲ್ಲಿದ್ದಾಗ ಈ ರೀತಿ? ಎಂದಾದರೂ ದೇವೇಗೌಡರು ಸಾಹೇಬರು, ಕುಮಾರಣ್ಣವ್ರು ಮಾಡಿದಾರ? ಸಿದ್ದರಾಮಯ್ಯನವರ ಪ್ರಕರಣ ಆದಮೇಲೆ ಟಾರ್ಗೆಟ್ ಮಾಡೋದಕ್ಕೋಸ್ಕರ ಅಥವಾ ಎದುರಿಸೋದಕ್ಕೋಸ್ಕರ ಈ ರೀತಿ ಆಗ್ತಿದೆಯಾ? ಅಲ್ಲ, ಇದು ಭಾಳ ಸ್ಪಷ್ಟ. ಅದರಲ್ಲೇನು ಅನುಮಾನನೇ ಇಲ್ಲ. ಯಾಕೆಂದರೆ ಇವತ್ತು ಅವ್ರು ಏನು ಪತ್ರ ನೆನ್ನೆ ಬರೆದಿದ್ದಾರೆ, ಆ ಪತ್ರದಲ್ಲಿ ಏನೇನು ಉಲ್ಲೇಖಿಸಿದ್ದಾರೆ ಅವೆಲ್ಲವನ್ನ ನೋಡಿದಾಗ ಅದರ ಹಿಂದೆ ಯಾವ್ಯಾವ ವ್ಯಕ್ತಿಗಳು ಅವ್ರಿಗೆ ಪ್ರೇರೇಪಣೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಅವ್ರ ಸಿಬ್ಬಂದಿಗೆ ಪತ್ರ ಬರೆಯುವ ಮೂಲಕ ಈ ಕಡೆ ಟಾರ್ಗೆಟ್ ಮಾಡಿದ್ದಾರೆ ಸರ್. ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿ ಪತ್ರ ಬರೆದಿದ್ದಾರೆ ಸರ್ ಕುಮಾರಸ್ವಾಮಿ ಅವರಿಗೆ. ಬಹುಶಃ ನಿನ್ನೆ ದಿನ ನಾನು ಕೂಡ ನನ್ನ ವಾಟ್ಸಪ್ಗೆ ಗಮನಿಸಿದೆ. ಏನು ಲೋಕಾಯುಕ್ತ ADGP ಅವರು ಭಾಳ ಮತ್ತೇನೋ ಆ ಪತ್ರದಲ್ಲಿ ಯಾವ್ಯಾವ ರೀತಿಯ ಪತ್ರ ಉಲ್ಲೇಖ ಆಗಿದೆ ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದ ಜನತೆಯ ಒಂದು ಗಮನಕ್ಕೆ ಬಂದಿದೆ. ಬಹುಶಃ ಇದರಿಂದ ಸಾಕಷ್ಟು ಕೈವಾಡಗಳಿದೆ. ಸಾಕಷ್ಟು ಜನ ಪಾಪ ಅವ್ರ ಬೆನ್ನಿಂದೆ ನಿಂತು ಈ ರೀತಿ ಪತ್ರ ಬರೀತಕ್ಕಂಥದಕ್ಕೆ ಪ್ರೇರೇಪಣೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಅಧಿಕಾರಿಗಳನ್ನ ಎದುರಿಸುವಂತ ಕೆಲಸ ಮಾಡ್ತಿದ್ದಾರೆ. ಅಧಿಕಾರಿಯಾಗಿ ಆ ಪದಗಳನ್ನು ಬಳಕೆ ಮಾಡಿರೋದು ಎಷ್ಟು ಸರಿ ಅಂತ ಅಲ್ಲ, ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆ ರೀತಿ ವರ್ತಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದು ಭಾಳ ದಿನ ನಡೆಯೋದಿಲ್ಲ. ಬಹುಶಃ ಹಿಂದೆಂದೂ ಕೂಡ ಸಾಕಷ್ಟು ಸರ್ಕಾರಗಳು ರಾಜ್ಯದಲ್ಲಿ ಆಡಳಿತ ಮಾಡಿತ್ತು. ಆದರೆ ಈ ರೀತಿಯಾದಂಥ ಅಧಿಕಾರಿಗಳನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಯಾವಕ್ಕೂ ಕೂಡ ನಾವೇನು ಭಯಪಡ್ತಕ್ಕಂಥ ಪ್ರಶ್ನೆ ಇಲ್ಲ. ಅವರು ಇಂಥದ್ದು 100 ಲೆಟ್ರ್ ಬರೀರಿ, 100 ಪತ್ರಗಳು ಬರೀಲಿ, ಯಾಕೆಂದರೆ ಅಧಿಕಾರ ಶಾಶ್ವತ ಅಲ್ಲ. ಇವತ್ತೇನು ನಮಗೆ ತೋರಿಸ್ಕೊಟ್ಟಿದ್ದಾರಲ್ಲ ಒಂದು ದಾರಿ, ದ್ವೇಷದ ರಾಜಕಾರಣ ಮುಂದುವರಿಸ್ಬೇಕಾ? ಇದನ್ನು ಎಂದಾದರೂ ಮಾಡಿದೀವ ಅಧಿಕಾರದಲ್ಲಿದ್ದಾಗ ಈ ರೀತಿ? ಎಂದಾದರೂ ದೇವೇಗೌಡರು ಸಾಹೇಬರು, ಕುಮಾರಣ್ಣವ್ರು ಮಾಡಿದಾರ? ಸಿದ್ದರಾಮಯ್ಯನವರ ಪ್ರಕರಣ ಆದಮೇಲೆ ಟಾರ್ಗೆಟ್ ಮಾಡೋದಕ್ಕೋಸ್ಕರ ಅಥವಾ ಎದುರಿಸೋದಕ್ಕೋಸ್ಕರ ಈ ರೀತಿ ಆಗ್ತಿದೆಯಾ? ಅಲ್ಲ, ಇದು ಭಾಳ ಸ್ಪಷ್ಟ. ಅದರಲ್ಲೇನು ಅನುಮಾನನೇ ಇಲ್ಲ. ಯಾಕೆಂದರೆ ಇವತ್ತು ಅವ್ರು ಏನು ಪತ್ರ ನೆನ್ನೆ ಬರೆದಿದ್ದಾರೆ, ಆ ಪತ್ರದಲ್ಲಿ ಏನೇನು ಉಲ್ಲೇಖಿಸಿದ್ದಾರೆ ಅವೆಲ್ಲವನ್ನ ನೋಡಿದಾಗ ಅದರ ಹಿಂದೆ ಯಾವ್ಯಾವ ವ್ಯಕ್ತಿಗಳು ಅವ್ರಿಗೆ ಪ್ರೇರೇಪಣೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಅವ್ರ ಸಿಬ್ಬಂದಿಗೆ ಪತ್ರ ಬರೆಯುವ ಮೂಲಕ ಈ ಕಡೆ ಟಾರ್ಗೆಟ್ ಮಾಡಿದ್ದಾರೆ ಸರ್. ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿ ಪತ್ರ ಬರೆದಿದ್ದಾರೆ ಸರ್ ಕುಮಾರಸ್ವಾಮಿ ಅವರಿಗೆ. ಬಹುಶಃ ನಿನ್ನೆ ದಿನ
ನಾನು ಕೂಡ ನನ್ನ ವಾಟ್ಸಪ್ಗೆ ಗಮನಿಸಿದೆ. ಏನು ಲೋಕಾಯುಕ್ತ ADGP ಅವರು ಭಾಳ ಮತ್ತೇನೋ ಆ ಪತ್ರದಲ್ಲಿ ಯಾವ್ಯಾವ ರೀತಿಯ ಪತ್ರ ಉಲ್ಲೇಖ ಆಗಿದೆ ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದ ಜನತೆಯ ಒಂದು ಗಮನಕ್ಕೆ ಬಂದಿದೆ. ಬಹುಶಃ ಇದರಿಂದ ಸಾಕಷ್ಟು ಕೈವಾಡಗಳಿದೆ. ಸಾಕಷ್ಟು ಜನ ಸಾಕಷ್ಟು ಜನ ಪಾಪ ಅವರಿಂದೆ ನಿಂತು ಬೆನ್ನಿಂದೆ ನಿಂತು ಈ ರೀತಿ ಪತ್ರ ಬರೀತಕ್ಕಂಥದಕ್ಕೆ ಪ್ರೇರೇಪಣೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಅಧಿಕಾರಿಗಳನ್ನ ಎದುರಿಸುವಂತ ಕೆಲಸ ಮಾಡ್ತಿದ್ದಾರೆ. IPS ಅಧಿಕಾರಿಯಾಗಿ ಆ ಥರ ಪದಗಳನ್ನ ಬಳಕೆ ಮಾಡಿರೋದು ಎಷ್ಟು ಸರಿ ಅಂತ? ಅಲ್ಲ, ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆ ರೀತಿ ವರ್ತಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದು ಭಾಳ ದಿನ ನಡೆಯೋದಿಲ್ಲ. ಬಹುಶಃ ಹಿಂದೆಂದೂ ಕೂಡ ಸಾಕಷ್ಟು ಸರ್ಕಾರಗಳು ರಾಜ್ಯದಲ್ಲಿ ಆಡಳಿತ ಮಾಡಿತ್ತು. ಆದರೆ ಈ ರೀತಿಯಾದಂಥ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಯಾವಕ್ಕೂ ಕೂಡ ನಾವೇನು ಭಯಪಡ್ತಕ್ಕಂಥ ಪ್ರಶ್ನೆ ಇಲ್ಲ. ಅವರು ಇಂಥದ್ದು 100 ಲೆಟ್ರ್ ಬರೀರಿ, 100 ಪತ್ರಗಳು ಬರೀಲಿ, ಯಾಕೆಂದರೆ ಅಧಿಕಾರ ಶಾಶ್ವತ ಅಲ್ಲ. ಇವತ್ತೇನು ನಮಗೆ ತೋರಿಸ್ಕೊಟ್ಟಿದ್ದಾರಲ್ಲ ಒಂದು ದಾರಿ, ದ್ವೇಷದ ರಾಜಕಾರಣ ಮುಂದುವರಿಸ್ಬೇಕಾ? ಇದನ್ನು ಎಂದಾದರೂ ಮಾಡಿದೀವ ಅಧಿಕಾರದಲ್ಲಿದ್ದಾಗ ಈ ರೀತಿ? ಎಂದಾದರೂ ದೇವೇಗೌಡರು ಸಾಹೇಬರು ಕುಮಾರಣ್ಣವ್ರು ಮಾಡಿದಾರ? ಈ ಸಿದ್ದರಾಮಯ್ಯನವರ ಪ್ರಕರಣ ಆದಮೇಲೆ ಟಾರ್ಗೆಟ್ ಮಾಡೋದಕ್ಕೋಸ್ಕರ ಅಥವಾ ಎದುರಿಸೋದಕ್ಕೋಸ್ಕರ ಈ ರೀತಿ ಆಗ್ತಿದೆಯಾ? ಅಲ್ಲ, ಇದು ಭಾಳ ಸ್ಪಷ್ಟ. ಅದರಲ್ಲೇನು ಅನುಮಾನನೇ ಇಲ್ಲ. ಯಾಕೆಂದರೆ ಇವತ್ತು ಅವ್ರು ಏನು ಪತ್ರ ನೆನ್ನೆ ಬರೆದಿದ್ದಾರೆ, ಆ ಪತ್ರದಲ್ಲಿ ಏನೇನು ಉಲ್ಲೇಖಿಸಿದ್ದಾರೆ ಅವೆಲ್ಲವನ್ನ ನೋಡಿದಾಗ ಅದರ ಹಿಂದೆ ಯಾವ್ಯಾವ ವ್ಯಕ್ತಿಗಳು ಅವ್ರಿಗೆ ಪ್ರೇರೇಪಣೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಅವ್ರ ಸಿಬ್ಬಂದಿಗೆ ಪತ್ರ ಬರೆಯುವ ಮೂಲಕ ಈ ಕಡೆ ಟಾರ್ಗೆಟ್ ಮಾಡಿದ್ದಾರೆ ಸರ್. ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿ ಪತ್ರ ಬರೆದಿದ್ದಾರೆ ಸರ್ ಕುಮಾರಸ್ವಾಮಿ ಅವರಿಗೆ. ಬಹುಶಃ ನಿನ್ನೆ ದಿನ ನಾನು ಕೂಡ ನನ್ನ ವಾಟ್ಸಪ್ಗೆ ಗಮನಿಸಿದೆ. ಏನು ಲೋಕಾಯುಕ್ತ ADGP ಅವರು ಭಾಳ ಮತ್ತೇನೋ ಆ ಪತ್ರದಲ್ಲಿ ಯಾವ್ಯಾವ ರೀತಿಯ ಪತ್ರ ಉಲ್ಲೇಖ ಆಗಿದೆ ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದ ಜನತೆಯ ಒಂದು ಗಮನಕ್ಕೆ ಬಂದಿದೆ. ಬಹುಶಃ ಇದರಿಂದ ಸಾಕಷ್ಟು ಕೈವಾಡಗಳಿದೆ. ಸಾಕಷ್ಟು ಜನ ಪಾಪ ಅವರಿಂದೆ ನಿಂತು ಬೆನ್ನಿಂದೆ ನಿಂತು ಈ ರೀತಿ ಪತ್ರ ಬರೀತಕ್ಕಂಥದಕ್ಕೆ ಪ್ರೇರೇಪಣೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಅಧಿಕಾರಿಗಳನ್ನ ಎದುರಿಸುವಂತ ಕೆಲಸ ಮಾಡ್ತಿದ್ದಾರೆ. IPS ಅಧಿಕಾರಿಯಾಗಿ ಆ ಥರ ಪದಗಳನ್ನ ಬಳಕೆ ಮಾಡಿರೋದು ಎಷ್ಟು ಸರಿ ಅಂತ? ಅಲ್ಲ, ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆ ರೀತಿ ವರ್ತಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದು ಭಾಳ ದಿನ ನಡೆಯೋದಿಲ್ಲ. ಬಹುಶಃ ಹಿಂದೆಂದೂ ಕೂಡ ಸಾಕಷ್ಟು ಸರ್ಕಾರಗಳು ರಾಜ್ಯದಲ್ಲಿ ಆಡಳಿತ ಮಾಡಿತ್ತು. ಆದರೆ ಈ ರೀತಿಯಾದಂಥ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಯಾವಕ್ಕೂ ಕೂಡ ನಾವೇನು ಭಯಪಡ್ತಕ್ಕಂಥ ಪ್ರಶ್ನೆ ಇಲ್ಲ. ಅವರು ಇಂಥದ್ದು 100 ಲೆಟ್ರ್ ಬರೀರಿ, 100 ಪತ್ರಗಳು ಬರೀಲಿ, ಯಾಕೆಂದರೆ ಅಧಿಕಾರ ಶಾಶ್ವತ ಅಲ್ಲ.